ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ದಿನ ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಒಂದು ಟ್ಯಾರೋ ರೀಡಿಂಗ್ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಆ ವಿಚಾರ ಅಂತಂದರೆ, ಯಾರನ್ನು ನೀವು ತುಂಬ ಇಷ್ಟಪಡ್ತಾ ಇದ್ರಿ, ಓಕೆ, ಆ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ, ಅವರು ಬಿಟ್ಟು ಹೋಗಿದ್ರೆ ಅಥವಾ ಅವರ ಒಂದು ಮನಸ್ಸಿನಲ್ಲಿ ನೀವು ಇದ್ದೀರಾ, ಏನು ನಡೀತಾ ಇದೆ ಅವರ ಜೀವನದಲ್ಲಿ, ನೀವು ಬಿಟ್ಟು ಹೋದ ನಂತರ ಅವರ ಒಂದು ಬದುಕು ಹೇಗಿದೆ, ಯಾವ ರೀತಿ ಅವರ ಒಂದು ಉದ್ದೇಶ ಇದೆ, ಒಪಿನಿಯನ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ಏನಿದೆ, ಎಲ್ಲವನ್ನು ಇವತ್ತಿನ ಒಂದು ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಒಂದು ವಿಡಿಯೋನ ಕ್ಲೇಮ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೇ ಒತ್ತಿ. ಹಾಗೆ ನಿಮಗೆ ಯಾವುದರಲ್ಲಿ ಯಾವ ಒಂದು ವಿಚಾರದ ಬಗ್ಗೆ ಟ್ಯಾರೋ ರೀಡಿಂಗ್ ಬೇಕಾಗಿದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದಾಗಿದೆ. ಸೊ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ, ಯಾತಕ್ಕೋಸ್ಕರ ಆ ಒಂದು ವ್ಯಕ್ತಿ ಬಿಟ್ಟು ಹೋದರು ಆ್ಯಂಡ್ ಮತ್ತೆ ಅವರು ನಿಮ್ಮ ಜೀವನಕ್ಕೆ ವಾಪಸ್ ಆಗ್ತಾರಾ, ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ರೀತಿ ಇದೆ ನಿಮಗೋಗಿ. ಓಕೆ, ನಿಮ್ಮ ಒಂದು ವ್ಯಕ್ತಿಯ ಎನರ್ಜೀಸ್ ಯಾವ ಥರ ಇದೆ. ಹಾಗೆ ವೀಕ್ಷಕರೇ, ನಿಮ್ಮ ಎನರ್ಜೀಸ್ನ ಸಹ ನಾನಿಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಎನರ್ಜೀಸ್ ಯಾವ ರೀತಿ ಇದೆ, ನಿಮ್ಮ ಒಂದು ಪರಿಸ್ಥಿತಿ, ನಿಮ್ಮ ಒಂದು ಸೋಲಿನ ಒಂದು ಆರಾ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ. ಫ್ಯೂಚರ್ ಎನರ್ಜೀಸ್ ಏನಾಗ್ಬೋದು. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಚಾರಿಯಟ್ ಎನರ್ಜೀಸ್ ಇದೆ. ಸೊ ವೀಕ್ಷಕರೇ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನೋಡಿ, ಮುಖ್ಯವಾಗಿ ನಿಮ್ಮ ಲೈಫಲ್ಲಿ ಈ ಒಂದು ಕ್ಷಣಕ್ಕೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ನಡೀತಾ ಇದೆ. ಅದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿರ್ಬೋದು, ನಿಮ್ಮ ಕರಿಯರ್ ವಿಚಾರದಲ್ಲಿರ್ಬೋದು, ಏನೇ ಒಂದು ಮ್ಯಾಟರ್ ತಗೊಳ್ಳಿ, ಯಾಕೋ ಗೊತ್ತಿಲ್ಲ ತುಂಬ ಗೊಂದಲ ಆಗ್ತಾ ಇದೆ ನಿಮಗೆ ಸರಿಯಾಗಿ ಒಂದು ನಿರ್ಧಾರಗಳನ್ನು ತಗೊಳಕ್ಕಾಗ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿ ನೀವು ಯಾವುದೇ ರೀತಿಯ ಒಂದು ಆಲೋಚನೆಯನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ವೀಕ್ಷಕರೇ. ಸೊ ಈ ರೀತಿ ಇದೆ ನಿಮ್ಮ ಒಂದು ಪರಿಸ್ಥಿತಿ. ಹಾಗೆ ನೀವು ನೋಡ್ಬೋದು, ನೀವು ಎಷ್ಟೇ ನಾನು ಮೂವ್ ಆನ್ ಆಗಬೇಕು, ನಾನು ಹಳೇದನ್ನು ಮರಿಬೇಕು, ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು, ಈ ಥರ ಎಷ್ಟೇ ಅಂದ್ಕೊಂಡ್ರೂ ನಿಮಗೆ ಏನಾಗ್ತಾ ಇದೆ, ಆ ಒಂದು ಅವಕಾಶಗಳಂತಕ್ಕಂಥದ್ದು ಸಿಗ್ತಿಲ್ಲ. ಕಾರಣ ಏನಪ್ಪ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ನಿಮ್ಮ ಪರ್ಸನ್ ಏನು ಬಿಟ್ಟು ಹೋಗಿದ್ದಾರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕಂತಂದರೆ ನೀವು ಈ ಪರ್ಸನ್ಗೆ ತುಂಬಾ ಅಟ್ಯಾಚ್ಡ್ ಆಗಿದ್ರಿ, ತುಂಬ ಪ್ರೀತಿ ಒಲವಂತಕ್ಕಂಥದ್ದನ್ನು ನೀವು ಕೊಟ್ಟಿದ್ರಿ. ಆ್ಯಂಡ್ ಈ ವ್ಯಕ್ತಿನೂ ಸಹ ಅಷ್ಟೇ, ಮುಂಚೆ ಇವರ ನಿಮ್ಮ ಲೈಫಿಗೆ ಬಂದ ನಂತರ ನಿಮ್ಮ ಬದುಕು ಅಂತಕ್ಕಂಥದ್ದು ತುಂಬ ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮ್ ಆಯಿತು ಅಂತಲೂ ಹೇಳ್ಬೋದು. ಕೆಲವೊಮ್ಮೆ ಹೇಳ್ತಾರೆ ಎಲ್ರೂ, ಒಬ್ಬ ವ್ಯಕ್ತಿ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ, ನಮ್ಮನ್ನು ಬೇರೆ ರೀತಿ ನಮ್ಮ ಎಮೋಷ್ನಲ್ ಹೀಲಿಂಗ್ ಅಂತಕ್ಕಂಥದ್ದನ್ನ ಮಾಡಿ ನಮ್ಮ ಮಾನಸಿಕವಾಗಿ ನಮಗೆ ಒಳ್ಳೆಯ ಒಂಥರ ನೆಮ್ಮದಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಇವರು ಅಂತ ಹೇಳ್ತೀವಿ. ಸೊ ಆ ಥರ ಒಂದು ನೆಮ್ಮದಿಯ ಜೀವನ ಇವ್ರ ಜೊತೆ ನೀವು ಕಳೀತಾ ಇದ್ರಿ ಅಂತಲೇ ಹೇಳಬಹುದು. ಆದರೆ ಅಂಥದ್ದೇನಾಯಿತು ವೀಕ್ಷಕರೇ, ಗಮನ ಇಟ್ಟು ಕೇಳಿ, ಅಂಥದ್ದೇನಾಯಿತು ಆ ಒಂದು ವ್ಯಕ್ತಿ ಬಿಟ್ಟು ಹೋದ್ರು ಅಂತ ನೋಡೋದಾದರೆ ನೋಡಿ, ಈ ವ್ಯಕ್ತಿಗೆ ಬರ್ತಾ ಬರ್ತಾ ಸ್ವಾರ್ಥ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಯಿತು. ಬಹುಶಃ ನೀವು ಸಹ ಈ ವ್ಯಕ್ತಿಗೆ ತುಂಬ ಹಣದ ವಿಚಾರ, ಆಮೇಲೆ ಮತ್ತೊಂದು ಎಷ್ಟೋ ವಿಚಾರಗಳಲ್ಲಿ ಸಹಾಯ ಮಾಡಿದ್ರಿ. ಆ್ಯಂಡ್ ಒಂಥರ ಇವರು ನಿಮ್ಮನ್ನು ನೋಡ್ತಾ ನೋಡ್ತಾ ಓಕೆ, ನಿಮ್ಮ ಹಣವನ್ನು ಅಥವಾ ಮಟೀರಿಯಲಿಸ್ಟಿಕ್ ಆಗಿ ಸಿಗ್ತಕ್ಕಂತಹ ಒಂದು ವಸ್ತು ಏನಿದೆ ಅದಕ್ಕೆ ತುಂಬ ಆಸೆ ಪಡ್ತಾ ಹೋದರು. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನಾಯಿತು, ಇವ್ರಿಗೆ ತುಂಬ ಅತಿಯಾದ ಆಸೆ ಅಂತಕ್ಕಂಥದ್ದು ಶುರುವಾಯಿತು. ಇದೇ ಮುಖ್ಯ ಕಾರಣ ಯಾಕೆ ನಿಮ್ಮ ಪರ್ಸನ್ ಬಿಟ್ಟು ಹೋಗಿದ್ದಾರೆ ಅಂತ. ಹಾಗೆ ಇವಾಗ ಕರೆಂಟ್ ಪರಿಸ್ಥಿತಿ ಆಯಿತು, ಬಿಟ್ಟು ಹೋದ್ರು ಸ್ವಾರ್ಥದಿಂದ, ನಿಮಗೆ ಏನೆಲ್ಲ ಒಲವು ಕೊಟ್ಟಿದ್ರು ಎಲ್ಲನೂ ಕಿತ್ಕೊಂಡು ಹೋದರು. ಆದ್ರೂ ಏನಾಗ್ತಾ ಇದೆ ಅಂತ ನೋಡೋದಾದರೆ ನೋಡಿ, ಫೂಲ್ಸ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಒಂದು ದೃಢವಾದ ಸಂಕಲ್ಪ ಅಥವಾ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಇರಲಿಲ್ಲ. ಮುಂಚೆ ಏನೋ ಚೆನ್ನಾಗಿತ್ತು, ಆ್ಯಂಡ್ 8 ತಿಂಗಳು ಅಥವಾ 1 ವರ್ಷದಿಂದ ಬಹುಶಃ ಎಷ್ಟೋ ಜನಕ್ಕೆ ಈ ಒಂದು ವ್ಯಕ್ತಿ ಪರಿಚಯ ಆಗ್ತಕ್ಕಂಥ ಸನ್ನಿವೇಶಗಳು,
ಆ್ಯಂಡ್ ಈ ವ್ಯಕ್ತಿ ನೋಡೋಣ ಟೈಮ್ ಪಾಸ್ ಮಾಡ್ತಾ ಇದ್ರು ಅಂತ ಹೇಳ್ಬೋದಂದರೆ ಒಂದು ಕಮಿಟ್ಮೆಂಟ್ ಕೊಡ್ದೇನೆ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆದರೆ ಸದ್ಯದ ಪರಿಸ್ಥಿತಿ ಅವ್ರದ್ದು ಅಷ್ಟು ಸರಿ ಇಲ್ಲ. ಆ ಒಲವನ್ನು ಏನು ಮಿಸ್ ಮಾಡ್ಕೋತಾ ನೀವು ನೋಡ್ಬೋದು. 8 ಎನರ್ಜೀಸ್ ತುಂಬ ಬರ್ತಾ ಇದೆ. ಅವ್ರಿಗೆ ಆ ಒಂದು ಕರ್ಮದ ಫಲ ಅಂತಕ್ಕಂಥದ್ದು ಇಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟರ ಮಟ್ಟಿಗೆ ಇವರ ಜೀವನ ಬೇಸರದಿಂದ ಕೂಡಿದೆ ಅಂತಂದರೆ ಇಲ್ಲಿ ಏನು ಅವರು ಆ ದ್ರೋಹವನ್ನು ಮಾಡಿದ್ರು ಅದರ 2ರಷ್ಟು ಇವಾಗ ಅನುಭವಿಸ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ. ಹಾಗೆ ನಿಮ್ಮ ಎನರ್ಜೀಸ್ ನೋಡಿದರೆ ನೀವು ಸಹ ತುಂಬಾ ದುಃಖದಲ್ಲಿದ್ರಿ. ಪಾಸ್ಟ್ ಎಮೋಷನ್ಸ್ ಬಗ್ಗೆ ಈ ವ್ಯಕ್ತಿಯೊಂದಿಗೆ ಕಳೆದಂತಹ ಅಥವಾ ನೀವು ಈ ಒಂದು ವ್ಯಕ್ತಿಗೆ ಏನೆಲ್ಲ ಸಹಾಯ ಮಾಡಿದ್ರಿ ಎಮೋಷ್ನಲಿ, ಆಮೇಲೆ ದುಡ್ಡಿನ ಒಂದು ವಿಚಾರದಲ್ಲಿ ಏನೆಲ್ಲ ಸಹಾಯ ಮಾಡಿದ್ರಿ, ಆ ಎಲ್ಲ ಸಹಾಯವನ್ನು ಇವರು ಮರ್ತಿದ್ದಾರೆ. ಆ್ಯಂಡ್ ಇವ್ರು ಬಿಟ್ಟು ಹೋಗ್ತಾ ಇದ್ರೂ ನಿಮಗೆ ಆ ಒಂದು ಗಿಲ್ಟ್ ಅಂತಕ್ಕಂಥದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಜೀವನದಲ್ಲಿ ಪ್ರೀತಿಗೆ ಏನೂ ಕಮ್ಮಿ ಇಲ್ಲ ವೀಕ್ಷಕರೇ. ಆದ್ರೂ ಈ ವ್ಯಕ್ತಿಗೆ ಮಾತ್ರ ನೀವು ತುಂಬಾ ಅಟ್ಯಾಚ್ಡ್ ಆಗಿದ್ರಿ ಅಂತಲೇ ಹೇಳಬಹುದು. ಆ್ಯಂಡ್ ಇವತ್ತಿಗೂ ಸಹ ನಿಮಗೆ ತುಂಬ ಪಾಸಿಟಿವ್ ಒಂದು ಕಾನ್ಫಿಡೆನ್ಸ್ ಇದೆ. ಇಲ್ಲಪ್ಪ ಈ ವ್ಯಕ್ತಿ ಬರ್ತಾರೆ ನನ್ನ ಲೈಫಿಗೆ. ಆ್ಯಂಡ್ ಎಷ್ಟೋ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೋಡಿ, ಇಲ್ಲಿ ರಿಲೇಷನ್ಶಿಪ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಷ್ಟೋ ಪೂಜೆ ಪುನಸ್ಕಾರ ಹರಕೆಗಳನ್ನು ಕಟ್ಕೋತಾ ಇದ್ದೀರಾ. ಮತ್ತೆ ಆ ವ್ಯಕ್ತಿಗೆ ಒಳ್ಳೇದಾಗಲಿ, ಆ ವ್ಯಕ್ತಿ ಮತ್ತೆ ನನ್ನ ಅಲ್ಲೊಂದು ಲೈಫಲ್ಲಿ ಬರಲಿ ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ಪೂಜೆ ಪುನಸ್ಕಾರಗಳು ವ್ರತಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತಲೇ ಹೇಳಬಹುದು ವೀಕ್ಷಕರೇ. ಹಾಗೆ ನೋಡೋದಾದರೆ ಫ್ಯೂಚರ್ ಎನರ್ಜೀಸ್ ನೋಡೋದಾದರೆ ಎಲ್ಲೋ ನಿಮಗೆ ನಾನು ಸರಿಯಾದ ನಿರ್ಧಾರ ಮಾಡಿದೆ, ನನ್ನ ಒಂದು ಹ್ಯಾಪಿನೆಸ್, ನನ್ನ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಯಿತು ಅನ್ನೋ ಒಂದು ತೃಪ್ತಿಯ ಭಾವವನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಸಮಯ ತಗೊಂಡ್ರೂ ಸಹ ಪರವಾಗಿಲ್ಲ. ನೀವೇನು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ಆ ಮ್ಯಾನಿಫೆಸ್ಟೇಷನ್ನ ಕಂಟಿನ್ಯೂ ಮಾಡಿ. ಇಲ್ಲ ಅಂತಂದರೆ ನಿಮ್ಗೇನಾಗುತ್ತೆ ನೋಡಿ, ನಿಮ್ಗೆ ಎಷ್ಟು ಪಾಸಿಟಿವ್ ಆಗಿರ್ತೀರ ಅಷ್ಟೇ ಬೇಗ ನಿಮಗೆ ಅವಕಾಶಗಳಂತಕ್ಕಂಥದ್ದು ಸಹ ಸಿಗ್ತಾ ಹೋಗುತ್ತೆ. ಆ ವ್ಯಕ್ತಿಗೂ ಸಹ ಇವಾಗ ಆಲ್ಮೋಸ್ಟ್ ಒಂದು ರಿಯಲೈಸೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ. ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ. ಏಂಜಲ್ಸ್ ನೋಡಿ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಚಿಂತೆ ಮಾಡೋ ಅಗತ್ಯ ಇಲ್ಲ, ಆರಾಮವಾಗಿ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಯಾಕಂದರೆ ಒಂದು ಆತ್ಮತೃಪ್ತಿಯ ಕಾರ್ಡನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ. ರಿಮೇನ್ ಪಾಸಿಟಿವ್. ನಾನು ಹೇಳಿದ್ನಲ್ಲ, ನೀವು ಎಷ್ಟು ಪಾಸಿಟಿವ್ ಆಗಿ ಇರ್ತೀರಾ ಅಷ್ಟೇ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನಮ್ಮ ಏಂಜಲ್ಸ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನೇನಾದರೂ ಮೆಸೇಜ್ ಇದೆಯಾ ಏಂಜಲ್ಸ್? ಎಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಂತಹ ನಾವು ಅನ್ಕೋತೀವಿ ಏಂಜಲ್ಸ್ ಅಂತ, ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಅವರು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ, ಎಂಥ ಒಂದು ಒಳ್ಳೆ ಮೆಸೇಜಸ್ನ ಕಳಿಸಿದ್ದಾರೆ ನೋಡಿ. ನಾವು ಟ್ಯಾರೋ ರೀಡಿಂಗ್ ಅಂತ ಸುಮ್ಮನೆ ಹೇಳೋದಿಲ್ಲ. ಯಾಕಂದರೆ ಟ್ಯಾರೋ ರೀಡಿಂಗಲ್ಲಿ ಬಹಳ ಒಂದು ಎನರ್ಜೀಸ್ ಇರುತ್ತೆ, ಈ ಒಂದು ಕಾರ್ಡಲ್ಲಿ ಶಕ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಲೈಫಲ್ಲಿ ಆಗು ಹೋಗುಗಳನ್ನು ತುಂಬ ಈಸಿಯಾಗಿ ಟ್ಯಾರೋ ರೀಡಿಂಗ್ ಮುಖಾಂತರ ನಾವು ಕಂಡುಕೋಬೋದು. ಅದೇ ರೀತಿ ನಮ್ಮ ಒಂದು ಏಂಜಲ್ಸ್ ಸಹ ಅಷ್ಟೇ. ಈ ಒಂದು ಡೆಕ್ಕಲ್ಲೂ ಸಹ ತುಂಬಾ ಶಕ್ತಿ ಇರುತ್ತೆ. ಏಂಜಲ್ಸಿನ ಒಂದು ಆಶೀರ್ವಾದ ಇರುತ್ತೆ ಈ ಒಂದು ಡೆಕ್ಕಲ್ಲಿ. ಹಾಗಾಗಿ ನಮಗೆ ತುಂಬಾ ಆ್ಯಕ್ಯುರೇಟಾಗಿ ಆನ್ಸರ್ಸ್ ಅಂತಕ್ಕಂಥದ್ದು ಸಿಗುತ್ತೆ ನಮ್ಮ ಏಂಜಲ್ಸ್ ಕಡೆಯಿಂದ. ನಮ್ಮ ಮೆಟಟ್ರಾನ್ ಏಂಜಲ್ನ ದರ್ಶನ ಮಾಡಿಕೊಂಡು ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋದಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ವೀಕ್ಷಕರೇ, ಎಷ್ಟೋ ಜನ ಕೇಳ್ತಾ ಇದ್ರಿ ರಿಲೇಷನ್ಶಿಪ್ಗೆ ಮೇಡಮ್ ಯಾವುದಾದ್ರು ಬ್ರೇಸ್ಲೆಟ್ ಇದ್ದರೆ ಹೇಳಿ ಅಂತ ಅಂದ್ಬಿಟ್ಟು. ಎಸ್ ವೀಕ್ಷಕರೇ, ನಾನು ಈ ಕ್ರಿಸ್ಟಲ್ ಬಗ್ಗೆ ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ. ಆದ್ರೂ ಸುಮಾರು ಜನ ಮತ್ತೆ ಕೇಳ್ತಿರ್ತೀರ, ಅಥವಾ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನಿಮಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಏನಿದೆ, ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗೆ ಹಾರ್ಟ್ ಚಕ್ರಗೆ ಸಂಬಂಧಪಟ್ಟಂತಹ ಎಲ್ಲ ಕ್ರಿಸ್ಟಲ್ಸ್ ನಾವು ಒಟ್ಟಿಗೆ ಒಂದೇ ಬ್ರೇಸ್ಲೆಟಲ್ಲಿ ಹಾಕಿರ್ತೀವಿ. ಸೊ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದರೆ, ನಿಮಗೆ
ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ನಿಮ್ಮ ನೋವೇನಿದೆ ಅದನ್ನೆಲ್ಲವನ್ನು ಈ ಒಂದು ಹಾರ್ಟ್ ಚಕ್ರ ಈ ಕ್ರಿಸ್ಟಲ್ಸಲ್ಲಿ ಏನಂತ ಶಕ್ತಿ ಇರುತ್ತೆ ಅಂತಂದರೆ ನೋಡಿ, ಈ ಕ್ರಿಸ್ಟಲ್ನ ಚಾರ್ಜ್ ಮಾಡಿದಾಗ ಇದಕ್ಕೆ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂತಕ್ಕಂಥ, ಫ್ರೀಕ್ವೆನ್ಸಿ ಅಂದ್ರೇನು, ಒಂದು ಶಕ್ತಿ ಬರುತ್ತೆ. ಆ ಶಕ್ತಿ ನಮ್ಮ ಹಾರ್ಟ್ ಚಕ್ರಗೆ ತುಂಬಾ ಹತ್ತಿರವಾಗಿರುತ್ತೆ. ಈಗ ಎಷ್ಟೋ ಜನ ಕೇಳ್ತೀರ ಹೆಂಗೆ ಕ್ರಿಸ್ಟಲ್ಸ್ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು, ಹೆಂಗೆ ಕೆಲಸ ಮಾಡುತ್ತೆ ಅಂತ. ಏನೂ ಇಲ್ಲ, ಇದರಲ್ಲಿ ಒಂದು ಫ್ರೀಕ್ವೆನ್ಸಿಯ ಶಕ್ತಿಯನ್ನು ಸುಲಭವಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ಇದರಲ್ಲಿ ಒಂದು ಶಕ್ತಿ ಇರುತ್ತೆ ಈ ಕ್ರಿಸ್ಟಲ್ಸಲ್ಲಿ. ಓಕೆ, ನಾವು ಜೆಮ್ ಸ್ಟೋನ್ಸಲ್ಲಿ ಒಂದು ಶಕ್ತಿ, ಒಂದು ವೈಬ್ರೇಷನ್ನ ನೋಡ್ತೀವಿ, ಅದೇ ರೀತಿ ಕ್ರಿಸ್ಟಲ್ಸಲ್ಲೂ ಇದು ಸಹ ಭೂಮಿಯಿಂದನೇ ಬರೋದು ವೀಕ್ಷಕರೇ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಕ್ರಿಸ್ಟಲ್ಸ್ ಎಲ್ಲಿಂದ ಬರುತ್ತೆ ಅಂತ. ಕ್ರಿಸ್ಟಲ್ಸ್ ಸಹ ನಮ್ಗೆ ಹೆಂಗೆ ಚಿನ್ನ ಬೆಳ್ಳಿ ಒಂದು ಭೂಮಿಯಿಂದ ಅಗದ್ರೆ ಸಿಗುತ್ತೆ, ಅದೇ ಥರ ಈ ಕ್ರಿಸ್ಟಲ್ ಸಹ ಭೂಮಿಯಿಂದನೇ ಬರೋದು. ಸೊ ಹಾಗಾಗಿ ಭೂಮಿ ತತ್ವದಿಂದ ಬರ್ತಕ್ಕಂಥ ಒಂದು ಕ್ರಿಸ್ಟಲ್ಸ್ಗೆ ಆ ಶಕ್ತಿ ಅನ್ನೋದು ತುಂಬ ನ್ಯಾಚುರಲ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ತಿಳ್ಕೊಳ್ಳಿ. ಓಕೆ, ಸೊ ಈ ಒಂದು ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ, ಈ ಒಂದು ವೈಬ್ರೇಷನ್ಸ್ನ ನಿಮ್ಮ ಮೈ ಮೇಲೆ ಹಾಕೊಳ್ಳೋದ್ರಿಂದ ಆ ವೈಬ್ರೇಷನ್ಸ್ ಅಂತಕ್ಕಂಥದ್ದು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಇವಾಗ ನಾವು ಹೇಗೆ ಒಂದು ಮಣ್ಣು ಮುಟ್ಟಿದ್ರೆ ನಮ್ಮ ಕೈಯೆಲ್ಲ ಮಣ್ಣಾಗುತ್ತೆ, ನೀರು ಮುಟ್ಟಿದ್ರೆ ಕೈ ನೀರಾಗುತ್ತೆ, ಹಾಗೆ ಈ ಕ್ರಿಸ್ಟಲ್ಸ್ ನಮ್ಮ ಒಂದು ಸ್ಕಿನ್ನಿಗೆ ಟಚ್ ಆದಾಗ ಇದರ ವೈಬ್ರೇಷನ್ಸ್ ಶಕ್ತಿಗಳು ನಮ್ಮ ದೇಹಕ್ಕೆ ಪಾಸ್ ಆಗುತ್ತೆ. ಅದು ನೇರವಾಗಿ ಹೋಗಿ ನಿಮ್ಮ ಹಾರ್ಟ್ ಚಕ್ರನ ಕ್ಲೆನ್ಸ್ ಮಾಡುತ್ತೆ. ನೀವು ನೋಡಿ, ಒಂದು 15-20 ದಿವಸ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ತುಂಬ ಒಂದು ಅದ್ಭುತವಾದ ಒಂಥರ ಏನೋ ಮನ್ಸಿಗೆ ನೆಮ್ಮದಿಪ, ಆಹಾ ನಾನಿವಾಗ ಆರಾಮಾಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಖಂಡಿತವಾಗ್ಲೂ ಬರುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಈ ಒಂದು ಕ್ರಿಸ್ಟಲ್ಸ್ನ ಧರಿಸ್ಕೊಳ್ಳಿ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ತೆಗೆದು ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಕೊರಿಯರ್ ಮುಖಾಂತರ ಈ ಒಂದು ಕ್ರಿಸ್ಟಲ್ ನಿಮಗೆ ತಲುಪಿಸಲಾಗುತ್ತೆ. ಇದರ ಬೆಲೆ ಎಷ್ಟಾಗುತ್ತೆ, ಏನು ಕತೆ ಅನ್ನೋದನ್ನು ನೀವು ವಾಟ್ಸಪ್ ಮುಖಾಂತರ ಖಂಡಿತವಾಗ್ಲೂ ನೀವು ತಿಳ್ಕೊಬೋದು ವೀಕ್ಷಕರೇ. ಧನ್ಯವಾದ ವೀಕ್ಷಕರೇ ಎಲ್ಲರಿಗೂ ಈ ಒಂದು ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೊಮ್ಮೆ ವಿಡಿಯೋ ಒಂದಿಗೆ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಹರೇ ಕೃಷ್ಣ ಎವ್ರಿವನ್.